ನಮಸ್ಕಾರ ಎಲ್ಲರಿಗೂ. ಇವಾಗ ಎಲ್ಲಿ ನೋಡಿದ್ರು ಪಶ್ಚಿಮ ಬಂಗಾಳದನೇ ನ್ಯೂಸ್ ಅಲ್ರಿ. ಕಲ್ಕತ್ತಾದ ಮೈದಾನದಾಗ ಜನಸಾಗರ ಉಕ್ಕಿ ಇರ್ಲಿಕತ್ತದ್ರಿ. ಯಾಕಂದ್ರೆ ಸುವೇಂದು ಅವರು ಮುಖ್ಯಮಂತ್ರಿ ಪಟ್ಟಕ್ಕೆ ಏರ್ಲಿಕತ್ತಾರ. ಎಲ್ಲರ ಕಣ್ಣು ಆ ಸ್ಟೇಜ್ ಮೇಲೇ ಅದರಿ. ಘಟಾನುಘಟಿ ನಾಯಕರು ಬಂದಾರ ದೆಹಲಿಯವರು. ಅಷ್ಟ್ರಾಗ ಪ್ರಧಾನಮಂತ್ರಿನೂ ಬರ್ತಾರ. ಬಂದಾಗ ಅಲ್ಲಿ ಒಬ್ರು ವಯಸ್ಸಾದ ಅಜ್ಜ ಅವರು ಕೂತಿರ್ತಾರ. ನೇರವಾಗಿ ಹೋಗಿ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾರ. ಮೋದಿಯವರು ಮಗುವಿನಂತೆ ಅವ್ರನ್ನ ತಬ್ಕೋತಾರ. ಯಾರಿರ್ಬೋದು ಆ ವಯಸ್ಸಾದವರು? ದೇಶದ ಪ್ರಧಾನಿಯವ್ರಿಗೆ ಕಾಲಿಗೆ ಬೀಳ್ಲಿಕ್ಕೆ ಕಾರಣ ಏನು? ಅವ್ರ ಹೆಸರೇನು ಅಂದ್ರ ಅವ್ರ ಹೆಸರ್ರಿ ಮಕನ್ ಲಾಲ್ ಸರ್ಕಾರ್ ಅಂತ. ಇವತ್ತು ಬಂಗಾಳದಲ್ಲಿ ಕೇಸರಿ ಬಾವುಟ ಹಾರಿರಬಹುದು, ವಿಜಯೋತ್ಸವ ನಡೀತಿರ್ಬೋದು. ಆದ್ರ ಈ ಮಖನ್ ಲಾಲ್ ಸರ್ಕಾರ್ ಅನ್ನೋ ವ್ಯಕ್ತಿ ಇದ್ದಾರಲ್ಲ, ಇವತ್ತು BJP ಸರ್ಕಾರ ಅರಳೋಕೆ ಇಂಥವರೇ ಮುಖ್ಯ ಕಾರಣ ಆಗಿರ್ತಾರೆ. ಇವರು 6 ದಶಕಗಳ ಹಿಂದೆ ಮಾಡಿದ ಒಂದು ಕೆಲಸದ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರ ಅದ್ರ ಬಗ್ಗೆ ತಿಳ್ಕೊಂಡು ಬರ್ರಿ. ಅದು ಕಾಂಗ್ರೆಸ್ ಆಡಳಿತದ ಕಾಲರಿ, ಅಂದ್ರೆ RSS ಬ್ಯಾನ್ ಆಗಿದ್ದ ಸಂದರ್ಭ. ಆಗ ಈ ಮಕನ್ ಲಾಲ್ ಸರ್ಕಾರ ರಸ್ತೆಯಲ್ಲಿ ನಿಂತು ದೇಶಭಕ್ತಿ ಗೀತೆಯನ್ನ ಆಡ್ತಿದ್ರಂತ್ರಿ. ಅವರು ದೇಶಭಕ್ತಿ ಗೀತೆ ಹಾಡ್ಯಾರ ಅನ್ನೋ ಕಾರಣಕ್ಕೆ ದೆಹಲಿ ಪೊಲೀಸರು ಇವ್ರನ್ನ ಹಿಡಿದು ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಹೋಯ್ತಾರಂತ. ಅವಾಗ ಜಡ್ಜ್ ಕೇಳ್ತಾರಂತ, ನೀನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳು, ನೀನು ಬಿಟ್ಟು ಬಿಡ್ತೀನಿ ಅಂತ. ಅದಕ್ಕೆ ಈ ಮನುಷ್ಯ ಕೊಟ್ಟು ಉತ್ತರ ಕೇಳಿ ಹೆಂಗದಂದ್ರ, ನಾನು ಮಾಡಿರೋದು ಅಪರಾಧ ಅಲ್ಲ, ದೇಶದ ಬಗ್ಗೆ ಹಾಡಾಡೋ ತಪ್ಪ, ಕ್ಷಮೆ ಕೇಳೋ ಪ್ರಶ್ನೆಯೇ ಇಲ್ಲ ಅಂತೇಳಿ ಗರ್ಜಿಸ್ಬಿಡ್ತಾರಂತ್ರಿ ಅವರಿಗೆ. ಅವಾಗ ಅಷ್ಟೇ ಅಲ್ರಿ, ಜಡ್ಜು ಆ ಹಾಡು ಯಾವುದು ಅಂತ ಕೇಳಿದ್ದಕ್ಕೆ ಅದೇ ಕೋರ್ಟ್ ರೂಮ್ನಲ್ಲಿ ಎಲ್ಲರೆದುರು ಮತ್ತೆ ಅದೇ ದೇಶಭಕ್ತಿ ಗೀತೆಯನ್ನು ಹಾಡ್ತಾರಂತ್ರಿ. ಆ ಹಾಡಿನ ಕಿಚ್ಚು ಎಷ್ಟಿತ್ತಂದ್ರೆ ಜಡ್ಜ್ ಸಾಹೇಬರು ಇವ್ರನ್ನ ಬಿಡುಗಡೆ ಮಾಡಿದ್ದಷ್ಟೇ ಅಲ್ಲ, ಗೌರವದಿಂದ ಊರಿಗೆ ಹೋಗೋಕ್ಕೆ ಫಸ್ಟ್ ಕ್ಲಾಸ್ ಟಿಕೆಟ್ ಕೊಟ್ಟು ಕೈಗೆ ₹100 ಇಟ್ಟು ಕಳಿಸ್ತಾರಂತ್ರಿ. ಆದ್ರೆ ಅಸಲಿ ಕತೆ ಇದು ಅಲ್ರಿ. 1952 ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕಾಶ್ಮೀರದಲ್ಲಿ ತಿರಂಗ ಆರಿಸೋಕೆ ಹೋದಾಗ ಅವ್ರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದವರು ಇದೇ ಮಕನ್ ಲಾಲ್ ಸರ್ಕಾರ್. ಮುಖರ್ಜಿ ಅವರನ್ನ ಅರೆಸ್ಟ್ ಮಾಡಿದಾಗ ಇವರು ಅವ್ರ ಜೊತೆಗೇನೆ ಜೈಲಿಗೆ ಹೋದ್ರು. ಕಣ್ಣೆದುರಿಗೇನೆ ತಮ್ಮ ನಾಯಕ ಪ್ರಾಣ ಬಿಟ್ಟಿದ್ದನ್ನು ನೋಡಿದ್ರು ಇವರು. ಅವತ್ತು ಆ ಸಣ್ಣ ವಯಸ್ಸಿನಲ್ಲಿ ಬಿದ್ದ ಕಿಡಿ ಇವತ್ತು 98ನೇ ವಯಸ್ಸಿನಲ್ಲಿ ಬಂಗಾಳದಲ್ಲಿ BJP ಸರ್ಕಾರ ಬರೋವರೆಗೂ ಆರಿರ್ಲಿಲ್ಲ. ಯಾವಾಗ BJP ಅನ್ನೋ ಪಕ್ಷಕ್ಕೆ ಬಂಗಾಳದಲ್ಲಿ ಅಡ್ರೆಸ್ಸೇ ಇರ್ಲಿಲ್ವೋ, ಯಾರು ಜೈ ಶ್ರೀರಾಮ್ ಅನ್ನೋಕ್ಕೂ ಹೆದರುತ್ತಿದ್ರು, ಅಂತಹ ಕಾಲದಲ್ಲಿ ಒಬ್ಬೊಬ್ಬರನ್ನೇ ಸೇರಿಸ್ತಾ ಕೇವಲ 1 ವರ್ಷದಲ್ಲಿ 10,000 ಜನರನ್ನ ಸಂಘಟಿಸಿದ್ರು ಈ ಮಕನ್ ಲಾಲ್ ಅವರು. ಇವತ್ತು ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೊಳ್ತಿರೋದು ಬರೀ ರಾಜಕೀಯ ಗೆಲುವಲ್ರಿ ಇದು. ಅದು ಈ ಮಕನ್ ಲಾಲ್ ಸರ್ಕಾರ ಅಂತಹ ಸಾವಿರಾರು ಮೌನ ಕ್ರಾಂತಿಗಳ 70 ವರ್ಷಗಳ ಕಾಯುವಿಕೆಗೆ ಸಿಕ್ಕ ಪ್ರತಿಫಲ ಅಂತ ಹೇಳ್ಬೋದು. ಪ್ರಧಾನಿ ಮೋದಿ ಇವ್ರ ಕಾಲಿಗೆ ಬಿದ್ದಿದ್ದು ಬರೀ ಒಬ್ಬ ವ್ಯಕ್ತಿಗಲ್ರಿ, ಬಂಗಾಳದ ಆ ಮಣ್ಣಿನ ಹಠಕ್ಕೆ, ಅಪ್ಪಟ ದೇಶ ಪ್ರೇಮಕ್ಕೆ. ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿದ್ದು ಏನಂದ್ರಿ, ಅವತ್ತು ಆ ಕೋರ್ಟ್ನ್ಯಾಗ ಈ ಮಖನ್ ಲಾಲ್ ಸರ್ಕಾರ್ ಅವರು ಕ್ಷಮೆ ಕೇಳಿದ್ರು ಅಂದ್ರೆ ಈ ಇತಿಹಾಸ ಇರ್ತೈತೇನ್ರಿ? ಇರ್ತಿರ್ಲಿಲ್ಲ ಇಲ್ರಿ. ಈ ಇತಿಹಾಸ ನಿರ್ಮಾಣವಾಗಬೇಕಂದ್ರೆ ಅಧಿಕಾರದಿಂದ ಅಲ್ರಿ, ಇಂಥ ಅಚಲವಾದ ಛಲದಿಂದ. ಛಲ ಇದ್ರೆ ಮಾತ್ರ ಈ ಥರದ್ದು ನೋಡ್ಲಿಕ್ಕೆ ಸಾಧ್ಯ ಆಗ್ತದ್ರಿ. ಅವರು 70 ವರ್ಷದಿಂದ ಕಾಯೋದು ಅಂದ್ರೇನು ಸಾಮಾನ್ಯ ವಿಷಯ ಏನ್ರಿ? ಈಗ 98ನೇ ವಯಸ್ಸಿನಾಗ ಸ್ಟೇಜ್ ಮೇಲೆ ಕೂತು BJPಯವರು ಒಬ್ಬ ಪ್ರಮಾಣ ವಚನ ಸ್ವೀಕರಿಸ್ಲಿಕ್ಕತ್ತಾರ ಮುಖ್ಯಮಂತ್ರಿಯಾಗಿ ಅಂದ್ರೆ ಅವ್ರ ಮುಖದಾಗ ಎಷ್ಟು ಖುಷಿ ಆಗಿರ್ಲಿಕ್ಕಿಲ್ಲ, ಎಷ್ಟು ಆನಂದ ಆಗಿರ್ಲಿಕ್ಕಿಲ್ಲ. ಹೌದಲ್ರಿ? ಕೇಳಲಿಕ್ಕೇ ಎಷ್ಟು ಇದು ಅನಿಸ್ತದ. ಇಷ್ಟು ದಿನ ಒಬ್ರದೇ ಅಧಿಕಾರ ರೀ, ಹೆಸರು ಒಂದೇ ಬರೋದು ಮಮತಾ ಬ್ಯಾನರ್ಜಿ ಅಂತ. ಅಂಥವ್ರ ಜೊತೆನೇ ಇದ್ದಂಥ ಸುವೇಂದು ಅವರು ಅವ್ರ ಅಪೋಸಿಟನೇ ನಿಂತು ಗೆದ್ದು ಮುಖ್ಯಮಂತ್ರಿ ಆಗ್ತಾರ ಅಂದ್ರೆ ಇದು ಸಾಮಾನ್ಯ ವಿಷಯ ಅಲ್ವೇ ಅಲ್ಬಿಡ್ರಿ. ಇತಿಹಾಸನೇ ಸೃಷ್ಟಿ ಮಾಡ್ದಂಗ್ರಿ ಇದು. ಆದರೂ ಒಂದೊಂದ್ಸಲ ಮಮತಾ ದೀದಿ ಅವ್ರನ್ನ ನೋಡಿದ್ರೆ ಭಾಳ ಹೆಮ್ಮೆ ಅನಿಸ್ತದ್ರಿ. ಪ್ರಥಮ ಮಹಿಳಾ ಮುಖ್ಯಮಂತ್ರಿಯಾಗಿ ಸ್ವೀಕಾರ ಮಾಡಿ 15 ವರ್ಷಗಳ ಕಾಲ ಒಬ್ಬರೇ ಆಡಳಿತ ನಡೆಸ್ತಾರಂದ್ರೆ ಗ್ರೇಟ್ ಬಿಡ್ರಿ. ಎಲ್ಲೋದ್ರೂ ಮಮತಾ ದೀದಿ ಅಂತ ಅಷ್ಟು ಮೇಂಟೈನ್ ಮಾಡ್ಯಾರಂದ್ರೆ ಎಷ್ಟು ಧೈರ್ಯ ಇರ್ಬೇಕ್ರಿ ಅವ್ರಿಗೆ. ಈ ಮಮತಾ ದೀದಿ ಅವರಿಗೆ ಎಷ್ಟು ಪವರ್ ಅಂದ್ರೆ ಅಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಜಾತ ಶತ್ರು ಅಂತ ಕರೆಸ್ಕೋತಾರೆ. ಅಂಥವ್ರಿಗೇನೆ ಇವ್ರು ಕಾಡ್ಸ್ಯಾರಂತ್ರಿ. ಹೆಂಗಾರ ಇರ್ಬೇಕು ಇವ್ರು. ಇವಾಗೂ ನೋಡಿದ್ರಿಲ್ಲ, CM ಸೀಟ್ ಬಿಟ್ಟು ಕೊಡಂಗಿಲ್ಲ, ನಾನು ಯಾಕೆ ರಾಜೀನಾಮೆ ಕೊಡಲಿ ಅಂತೇಳಿ ಹಠ ಹಿಡಿದಿದ್ರು. ಮತ್ತು 15 ವರ್ಷಗಟ್ಟಲೆ ಆಳ್ವಿಕೆ ಮಾಡ್ಯಾರ. ಒಮ್ಮಿಂದೊಮ್ಮೆ ಬಿಡು ಅಂದ್ರೆ ಅವ್ರಿಗಾರ ಹೆಂಗಾಗ್ಲಿಕ್ಕಿಲ್ಲ ಹೇಳ್ರಿ. ಹೌದಿಲ್ರಿ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿ? ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.